ನಮಸ್ತೆ ಸ್ನೇಹಿತರೆ, ಥ್ಯಾಂಕ್ ಯು ಕನ್ನಡ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಪಾಕ ಪ್ರಯೋಗಾಲಯದಲ್ಲಿ ನಾವು ತೊಂಡೆಕಾಯನ್ನು ಬಳಸ್ಕೊಂಡು ಪಲ್ಯ ಅಥವಾ ಗ್ರೇವಿ, ಅದನ್ನು ಚಟ್ನಿ ಪುಡಿಯನ್ನು ಬಳಸ್ಕೊಂಡು ಯಾವುದೇ ರೀತಿಯಾದಂತಹ ಮಸಾಲೆ ಖಾರದ ಪುಡಿಯನ್ನು ಬಳಸ್ತಿಲ್ಲ, ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದಷ್ಟು ತೊಂಡೆಕಾಯಿಗಳನ್ನ ತಗೊಂಡು ಚೆನ್ನಾಗಿ ತೊಳ್ಕೊಂಡು ಉದ್ದುದ್ದ ಸೀಳ್ಕೊಂಡು ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವು ಮತ್ತು ನಾನಿಲ್ಲಿ ಹಸಿಮೆಣಸಿನಕಾಯನ್ನು ಬಳಸ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಖಾರವನ್ನು ಉಪಯೋಗಿಸೋದು ತುಂಬಾ ಕಡಿಮೆ, ಬಳಸೋದೇ ಇಲ್ಲ. ಆದರೆ ಈ ಥರ ಸೀಳಿ ಹಾಕೋದನ್ನ ಬಳಸ್ತೀವಿ. ಬರೀ ಒಂದೇ ಒಂದು ಹಸಿಮೆಣಸನ್ನು ಇಲ್ಲಿ ಬಳಸ್ತಾ ಇದ್ದೀನಿ ನಾನು. ಮತ್ತು ಮಧ್ಯಮ ಗಾತ್ರದ ಒಂದು ಈರುಳ್ಳಿ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಮಧ್ಯಮ ಗಾತ್ರದಲ್ಲಿ ಕತ್ತರಿಸ್ಕೊಂಡಿದ್ದೇನೆ. ಇದೆಲ್ಲವನ್ನು ಹಾಕ್ಕೊಂಡು ಬಾಡಿಸ್ಕೊಂಡು ಈರುಳ್ಳಿ ಬೆಂದು ಅದರ ಘಮ ಬಂದಾದಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂತಹ ತೊಂಡೆಕಾಯನ್ನು, ನಾನಿಲ್ಲಿ ಸ್ವಲ್ಪ ಹಣ್ಣಾಗಿದೆ ತೊಂಡೆಕಾಯಿ, ಅದಕ್ಕೆ ಈ ರೆಸಿಪಿಗೆ ಹುಳಿಯನ್ನು ಬಳಸ್ತಿಲ್ಲ. ತೊಂಡೆಕಾಯಿ ಆಲ್ರೆಡಿ ಹಣ್ಣಾಗಿರೋದ್ರಿಂದ ಅದೇ ಹುಳಿ ಇರುತ್ತೆ, ಯಾವುದೇ ರೀತಿಯಾದಂಥ ಹುಳಿಯನ್ನು ಬಳಸ್ತಿಲ್ಲ. ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ. ಇದಾದಮೇಲೆ ಅದನ್ನು ಬೇಯೋಕ್ಕಿಡೋಣ. ಈ ತೊಂಡೆಕಾಯ್ದೊಂದು ಗೋಳು ಏನು ಅಂದರೆ, ತಂದಿದ್ದ ದಿನವೇ ಮಾಡಬೇಕು, ಇಲ್ಲಾಂದರೆ ಮರುದಿನ ಮಾಡಬೇಕು. 2 ದಿನ ಬಿಟ್ವಾ ಈ ಥರ ಹಣ್ಣಾಗಿಬಿಡುತ್ತೆ. ಆದರೂ ಏನೋ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು. ಟ್ರೈ ಮಾಡೋಣ. ಇವಾಗ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ನಾನಿಲ್ಲಿ 1 ಚಮಚ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಇದು ಮಲೆನಾಡಲ್ಲಿ ಬಳಸುವಂತಹ ಈ ಥರ ಲಿಕ್ವಿಡ್ ಬೆಲ್ಲವನ್ನು ನಾವು ಬಳಸೋದು, ಗಟ್ಟಿ ಬೆಲ್ಲವನ್ನು ಬಳಸಲ್ಲ. ಹಾಗೆಯೇ 1 ಕಪ್ ತೆಂಗಿನ ತುರಿ. ಇಲ್ಲಿ ನಾನು 2 ರೀತಿಯಾದಂತಹ ಚಟ್ನಿ ಪುಡಿಯನ್ನು ಬಳಸ್ತಾ ಇದ್ದೀನಿ. ಒಂದು ಶೇಂಗಾ ಚಟ್ನಿ ಪುಡಿ, ಕಡಲೆಕಾಯಿ ಚಟ್ನಿ ಪುಡಿ, ಮತ್ತೊಂದು ಹೆಸರು ಕಾಳಿನ ಚಟ್ನಿ ಪುಡಿ ಅಂತ ಅಂದರೆ ಗ್ರೀನ್ ಗ್ರಾಮ್ಸ್, ಅದರ ಚಟ್ನಿ ಪುಡಿ. 2 ಚಟ್ನಿ ಪುಡಿಯನ್ನು ಬಳಸ್ತಾ ಇದ್ದೀನಿ. ಯಾವುದೇ ರೀತಿಯಾದಂತಹ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಯಾವುದನ್ನು ಬಳಸ್ತಿಲ್ಲ. ಇವೆರಡೇ ಚಟ್ನಿ ಪುಡಿ. ನಿಮ್ಮ ಮನೆಯಲ್ಲಿ ಯಾವ ಚಟ್ನಿ ಪುಡಿ ಇದೆಯೋ ಅದನ್ನು ಹಾಕಿ ಬಳಸ್ಬೋದು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಇದು ಸ್ವಲ್ಪ ಗ್ರೇವಿ ಟೈಪು ಮತ್ತು ಪಲ್ಯ ಎರಡನ್ನೂ ನಾವು ಇಲ್ಲಿ ಟೇಸ್ಟ್ ಸಿಗುತ್ತೆ ನಮಗೆ. ಪಲ್ಯ ಥರನೂ ಇರುತ್ತೆ, ಗ್ರೇವಿ ಥರನೂ ಇರುತ್ತೆ. ಚಪಾತಿ, ದೋಸೆ, ಅನ್ನ, ರೊಟ್ಟಿ ಇದೆಲ್ಲದಕ್ಕೂ ಮತ್ತು ಮುದ್ದೆ, ಅನ್ನಕ್ಕೆ ಸೈಡ್ ಡಿಶ್ಶಾಗಿ ಕೂಡ ಬಳಸ್ಕೋಬೋದು. ಈ ಗ್ರೇವಿಯನ್ನು ನೀರು ಹಾಕದೆ ನಾನಿಲ್ಲಿ ಬೇಯಿಸ್ತಾ ಇದ್ದೀನಿ. ಮುಚ್ಚಳವನ್ನು ಮುಚ್ಚಿ ಒಂದು 10-15 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿದ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿರುವಂಥ ತೊಂಡೆಕಾಯಿ ಪಲ್ಯ ನಿಮ್ಮ ಕಣ್ಮುಂದೆ ಇದೆ. ನೀವು ಮಾಡಿ ರುಚಿ ಹೇಗಿದೆ ಅಂತ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ರೆಸಿಪಿಗಳನ್ನು ನಮ್ಮೊಂದಿಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ.